For you. For me? Yeah. ಮುಂಚೆ ನಾವು ವಿಡಿಯೋ ಮಾಡ್ಬೇಕು. ಇದು ಆಕ್ಚುಲಿ ಚೆನ್ನಾಗಿರೋದು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದ್ರೆ ಇನ್ನೊಂದ್ಸಲ ಗರ್ಲ್ ಫ್ರೆಂಡ್ ಏನೇ ಮುಡ್ಕೊಂಡೋದ್ರು ಅದನ್ನ ಬಾಯ್ ಫ್ರೆಂಡ್ ಕೊಡ್ಸ್ಕೊಂಡ್ ಬರ್ಬೇಕಂತ. ನನ್ನನ್ ಫೋಕಸ್ ಮಾಡ್ತೀರಿ ಅವ್ರನ್ನೆಲ್ಲ. ನಿನ್ ಒಳ್ಳೇದ್ ಮಾಡ್ತದ ನಿನ್ ಜನ್ಮಕ್ಕೆ ಹೋಗ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ರು ಹೇಗಿದ್ದೀರಾ? ಸೊ ಏನಪ್ಪಾ ಇವತ್ತಿನ ಬ್ಲಾಗ್ ಅಂತ ಅಂದ್ರೆ, ನಾವು ಒಂದು ಇವೆಂಟ್ ಮಾಡಿದೀವಿ, ಅಂದ್ರೆ ಮಾಡ್ತಾ ಇದೀವಿ 2 days ಇಂದಾನು. ಕ್ರಿಸ್ಮಸ್ ಇವೆಂಟ್ ವರ್ಲ್ಡ್ ಟ್ರೇಡ್ ಸೆಂಟರ್ ಅಲ್ಲಿ, ನಿಮ್ಗೆಲ್ಲ ಗೊತ್ತಿರುತ್ತೆ, ಒರೈನ್ ಮಾಲ್ ಹತ್ರ. ಸೊ ಅಲ್ಲಿ ನಾವು ಇವೆಂಟ್ ಮಾಡ್ತಾ ಇದ್ದೋ ಕ್ರಿಸ್ಮಸ್ ಇವೆಂಟ್. ಸೊ ಹಾಗಾಗಿ 2 days ಇಂದ ಅಲ್ಲೇ ಬಿಸಿ ಇದ್ದು. ಇವತ್ತು ನಾನು ಸುಮ್ಮನೆ ಹೋಗ್ತಾ ಇದೀನಿ, ಅದೇ ಫೈನಲ್ ಟಚ್ ಅಪ್ ಇದೆ, ಹುಡುಗರೆಲ್ಲ ಅಲ್ಲೇ ಇದಾರೆ, ಮಾಡ್ತಾ ಇದಾರೆ. ಸೊ ಹಾಗಾಗಿ ನಾವ್ ಏನ್ ಡೆಕೋರ್ ಮಾಡಿದೀವಿ ಏನು, ಹಾಗೆ ಲೈಟ್ ಆಗಿ ಒಂದು ನಮ್ ಇವೆಂಟ್ ಪ್ರಮೋಷನ್ ಆಗ್ಲಿ ಅಂದ್ಬಿಟ್ಟು ನಾನು ಇವತ್ತು ಮಾಡ್ತಾ ಇದ್ದೀನಿ ಬ್ಲಾಗ್. ಅಂಡ್ ಇವಾಗ ಬೇಗ ಹೋಗಿ ವಾಪಸ್ ಬರಬೇಕು, ಬಿಕಾಸ್ ಅಕ್ಕನ ಮಗನ್ ಬರ್ಡೇ ಕೂಡ ಇದೆ ಇವತ್ತು, ಚೆರಿದು. ಸೊ ಲೆಟ್ಸ್ ಗೋ, ಇವಾಗ ಹೋಗೋಣ ಬನ್ನಿ. ಸೊ ಗೈಸ್, ಲೊಕೇಶನ್ ರೀಚ್ ಆಗಿದ್ದೀನಿ ಗೈಸ್. ಬಂದ ಒಳ್ಳೆ ಫುಲ್ಲು ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಬಂದ್ ಇವೆಂಟ್ ಮಾಡಿ ಅಂದ್ರೆ ಬ್ಲಾಗ್ ಮಾಡಕ್ ಬಂದಿದ್ದೀರಾ? ಅದೇ ಅದು ಕೈನಲ್ಲಿ ತಗೋ, ಮೈಕ್ ತಗೋ. This is for you. ಏನ? This is for you. ಫಾರ್ ಮೀ? ಮಿಕ್ಕಿ ಇದ್ರಲ್ಲಿ ಮಾಡ್ಕೊಂಬಂದ್ ಕೊಟ್ಟಿದ್ಯಾ ನೀನು? ಸೊ ಇವಾಗ ಡೆಕೋರ್ ಎಲ್ಲಿ ಮಾಡಿರೋದು ಅಂತ ತೋರಿಸ್ತೀನಿ ಬನ್ನಿ, ಹಾಗೆ ಏನ್ ಮಾಡಿದೀವಿ ಅಂತ ನೋಡಿ. ಟೀಮ್ ಎಲ್ಲ ಪಾಪ ಮಾಡ್ತಾನೆ ಇದಾರೆ, 2 days ಇಂದ ಮಾಡಿದ್ರು ಕಂಪ್ಲೀಟ್ ಆಗ್ತಾ ಇಲ್ಲ, ಏನೋ ಒಂದ್ ಇರುತ್ತೆ ಅದು ಇದು ಫೈನಲ್ ಟಚ್ ಅಪ್ ಅಂತ. ಸೊ ಈಗ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ, ಇದೆಲ್ಲ ನಮ್ ಟೀಮೇ. ಒಂದ್ ತೋರಿಸ್ತೀನಿ, ಇಷ್ಟು ದೊಡ್ಡ ಬಿಲ್ಡಿಂಗ್. ಓಕೆ ನೋಡಿ, ಅಲ್ಲಿ ಯಾರೋ ಗ್ಲಾಸ್ ಕ್ಲೀನ್ ಮಾಡ್ತಾ ಇದಾರೆ, ಅಷ್ಟು ಕ್ಲಾರಿಟಿ ಇಲ್ಲ, ಬಟ್ ಸ್ಟಿಲ್ ಅವ್ರು ಕಾಣಿಸ್ತಾ ಇದಾರೆ ನೋಡಿ. ನೀವು ತುಂಬಾ ಸಬ್ಸ್ಕ್ರೈಬ್ ಮಾಡಿದ್ರೆ ನಾವು ಫೋನ್ ತಗೊಳ್ಳೋ ಇನ್ಕಮ್ ಬಂದ್ರೆ ನಾವು ಕ್ಲಾರಿಟಿ ಇರೋ ಫೋನ್ ತಗೋತೀವಿ. ಓಕೆನಾ ಗೈಸ್? ಈಗಲೂ ಫೋನ್ ಇದೆ, ಚೆನ್ನಾಗಿದೆ, ಬಟ್ ಜಾಸ್ತಿದು ಫೋನ್ ತಗೋಬೇಕು ಅಂದ್ರೆ ಏನ್ ಮಾಡ್ಬೇಕು? ನೀವು ಸಬ್ಸ್ಕ್ರೈಬ್ ಮಾಡ್ಬೇಕು. ಅವ್ರು ಸಬ್ಸ್ಕ್ರೈಬ್ ಮಾಡಕ್ಕೂ ಮುಂಚೆ ನಾವು ವಿಡಿಯೋ ಮಾಡ್ಬೇಕು. ಇದು ಆಕ್ಚುಲಿ ಚೆನ್ನಾಗಿರೋದು. ನೀವು ವಿಡಿಯೋ ಮಾಡ್ತಿಲ್ಲ, ಯಾ ಇಟ್ಸ್ ಯುವರ್ ಪ್ರಾಬ್ಲಮ್. ಎಂತ ವಿಡಿಯೋ ಮಾಡೋದು ಹೇಳಿ, ಮಾಡ್ಬೇಕಿನ್ಮೇಲೆ ನೋಡಿ ಎಷ್ಟು ಕಷ್ಟ ಪಡ್ತಿದಾರೆ ಜೀವನದಲ್ಲಿ. ನಾವು ಮಾಡೋದೆಲ್ಲ ದೊಡ್ಡ ಕೆಲ್ಸ ಅಂತೀವಿ, ಇದ್ರ ಮುಂದೆ ಎಲ್ಲ ಪಾಪ ಏನೂ ಇಲ್ಲ. ಗೈಸ್ ನೋಡಿ, ಹೊಟ್ಟೆ ಹಸಿತಾ ಇತ್ತು ಅಂತ ಹೇಳಿ ಪಿಜ್ಜಾ ತಿನ್ನೋಕೆ ಬಂದಿದ್ದೀವಿ. ಸಾಕಾಗಿದೆ. ವಿಡಿಯೋ ಮಾಡಲ್ಲ ಅಂತ ಹೇಳ್ತಾರೆ, ಬಟ್ ಮಾಡಕ್ಕೆ ಬಿಡಲ್ಲ. ಓಕೆ, ಈಗ ಪಿಜ್ಜಾ ತಿಂದಾದ್ಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಅವ್ನ್ ಮೈಂಡ್ ವಾಶ್ ಏನ್ ಗೊತ್ತಾ, ತಿನ್ನಕ್ಕೂ ಬಿಡಲ್ಲ ಅಂತ ಬೈಕೋತಾ ಇದ್ದಾನೆ. ನಾನು ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಿದ್ದೀನಿ ಅಂದ್ರೆ ಅವನಿಗೋಸ್ಕರ ಇದು ಯಾವ್ದೋ ಪಿಜ್ಜಾ ತಿನ್ಕೊಂಡ್ ಕೂತಿದೀನಿ ನೋಡಿ. ಅವ್ರು ನಾನ್ ವೆಜ್ ತಿನ್ನಲ್ಲ ಅಂತೇಳಿ ನೋಡಿ. ಏನಾದ್ರು ಕೇಳಿಸುತ್ತಾ? ವಿಡಿಯೋ ಹಿಂಗೆ ತಾನೇ ಮಾಡೋದು. ಫಸ್ಟ್ ಟೈಮ್ ನಾನು ಇಷ್ಟು ಜನ ಪಬ್ಲಿಕ್ ಅಲ್ಲೂ ವಿಡಿಯೋ ಮಾಡ್ಕೊಂಡ್ ಕೂತಿದೀನಿ ಗೊತ್ತಾ. ಪರವಾಗಿಲ್ಲ ಮಾಡಿ ಕ್ಯಾಮ್ ಇಲ್ಲ, ಎಲ್ಲೆಲ್ಲೋ ಕರ್ಕೊಬರ್ತಾಳೆ. ಎಲ್ಲೂ ಹೋಗೋದಿಲ್ಲ, ಅದ್ ನೆಕ್ಪಿಲ್ಲ ಬೇರೆ ನೋಡ್ತಾಳೆ. ಏಯ್ ಹೋಗ್ತೀನಿ. ಒಂದ್ ಚಾಲೆಂಜ್ ಮಾಡೋಣ. ಅದು ರೀಲ್ಸ್ ಎಲ್ಲ ತೋರಿಸ್ತಾರಲ್ಲ,
ಗರ್ಲ್ ಫ್ರೆಂಡ್ ಏನೇ ಮುಡ್ಕೊಂಡೋದ್ರು ಅದನ್ನ ಬಾಯ್ ಫ್ರೆಂಡ್ ಕೊಡ್ಸ್ಕೊಂಡ್ ಬರ್ಬೇಕಂತ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ. ಗರ್ಲ್ ಫ್ರೆಂಡ್ ಏನೇ ಮುಡ್ಕೊಂಡೋದ್ರು ಅದನ್ನ ಬಾಯ್ ಫ್ರೆಂಡ್ ಕೊಡ್ಸ್ಕೊಂಡ್ ಬರ್ಬೇಕಂತ. ಮಾಡೋಣ. ನಾನು ಏನೇನ್ ಮುಟ್ತೀನಿ ಅದೆಲ್ಲ ನೀನ್ ಕೊಡ್ಸ್ಬೇಕು ಇವಾಗ. ಓಕೆ, ಎಲ್ಲ ಹಿಂಗೆಲ್ಲ ಮುಟ್ತೀನಿ, ಎಲ್ಲ ಕೊಡ್ಸ್ಬೇಕು. ಹೆಂಗೆ ಹೂನಾ? ನಾನು ಕಾರ್ ಶೋರೂಮ್ ಹೋಗ್ಬಿಟ್ಟು ಕಾರೆಲ್ಲ ಮುಟ್ಕೊಬಿಟ್ಟು ಎಲ್ಲಾ ಕಾರ ಕೊಡ್ಸ್ಬೇಕು. ಆಯ್ತು. ನೋ, ಎಷ್ಟು ಕ್ಯೂಟ್ ಇದೆ ಇದು. ಮುಟ್ಟೂರ ಚಾಮಿ ಫೀಲ್ ಬರ್ತಿದೆ ಮೆತ್ತಗೆ. ನಮಗೂ ಏನೋ ನೆನಪಾಗ್ತೈತೆ. ಏನು ಥೂ, ಬರೀ ಇಂತದೆಯಾ? ಅಲ್ಲಿ ಗಿಫ್ಟ್ ಇದೆಯಲ್ಲ, ಅಲ್ಲಿ ಯೆಲ್ಲೋ ಕಲರ್ ಗಿಫ್ಟ್, ಅದ್ ನನ್ ತಕೊಂಬಂದ್ ಕೊಡು. ನನ್ನ ಫೋಕಸ್ ಮಾಡ್ತಾ ಇದೆಯಾ ತಾನೆ? ನನ್ನ ಫೋಕಸ್ ಮಾಡು, ಬೇರೆ ಅವ್ರನ್ನೆಲ್ಲ. ನಿಂಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗು. ಸೊ ಮನೆಗ್ ಬಂದು ಫ್ರೆಶ್ ಅಪ್ ಎಲ್ಲ ಆಯ್ತು. ಇವಾಗ ಚರಿಗೆ ಕೇಕ್ ತರಕ್ ಹೋಗ್ಬೇಕು. ಕೇಕ್ ತಗೊಂಬಂದು ಒಂದ್ ಚಿಕ್ಕದಾಗ ಸೆಲೆಬ್ರೇಷನ್ ಇದೆ, ಹೇಗಾಗುತ್ತೆ. ಅಂಡ್ ಒಂದೊಂದ್ ಬಟಾಲಿಯನ್ ಇದಾರೆ, ಒಂದ್ 10-15 ಜನ ಹುಡುಗರು ಇದಾರೆ. ಬಟ್ ಗೊತ್ತಿಲ್ಲ ಇವತ್ತು ಎಲ್ಲಾರು ಬರ್ತಾರೋ ಇಲ್ವೋ ಅಂತ. ತೋರಿಸ್ತೀನಿ ಅವರೆಲ್ಲ ಹೆಂಗಿರ್ತಾರೆ, ಏನ್ ಆಡ್ತಾರೆ. ಸೊ ಎಸ್, ಬನ್ನಿ ನೋಡೋಣ. Happy birthday to you. Happy birthday to you. Happy birthday to you, Charitu. Happy birthday to ಇದು ಮೋಸ ಫ್ರೆಂಡ್ಸ್, ಅವನೇ ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು Happy birthday, Charitu. ಇಲ್ಲಿ ಬಾ, ಅಲ್ಲ ಸೆಂಟರ್ ಬರ್ತೀನಿ ಬಾ. ಯಾರು ಹಿಂಗ್ ಬೆಳ್ಕೊಂಡಿದೀರ? ಏನ್ ತಿನ್ಸಾರ ನೀವಮ್ಮ ನಿನ್ಗೆ? ರೈಸ್. ನಿನಗೆ? ನನಗೂ ಅಷ್ಟೇ. ನಿನಗೂ ಅಷ್ಟೇ. ನಿನಗ್ ಬಿಸಿ ಬಿಸಿ ಅಲ್ಲ, ನನಗೇನ್ ತೆಂತನಾಗಿರದ. ನೋಡಿ ಎಷ್ಟು ಹೈಟ್ ಇದಾರೆ, ಎಷ್ಟು ಡಿಫ್ರೆನ್ಸ್ ಇದೆ. ನಮ್ಮ ಹುಡುಗರು ಹೆಂಗ್ ಬೆಳ್ಕೊಂಡಿದ್ದಾರೆ. ಮತ್ತೆ ಹಿಂಗಿರ್ಬೇಕಾ? ಯಾರೋ ಇವನು. ನಾನಾ ನಿಮ್ ಚರಿತು. ಸ್ಮೈಲ್ ಎಲ್ಲ ಚೀಸ್ ಹೇಳಿ. ಇವಾಗ ಬಾಡೆ ಹೊಡ್ಕೊಂಗ ಎಲ್ಲಾರು ಬಾಡೆ ಹೊಮ್ಸ್ ಕೊಡಲ್ವಾ? ಹಾಯ್ ಗೈಸ್, ಸೊ ಇವತ್ತಿನ ವ್ಲಾಗ್ ಇವಾಗ ಹೆಣ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಮುಗೀತು. ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಂಡ್ ಯಾ ಅಷ್ಟೇ, ಇನ್ನೇನೂ ಇಲ್ಲ. ನಂಗೆ ಗೊತ್ತಿಲ್ಲ ನಂಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಯೂಶಲಿ ನಾನು ತುಂಬಾ ಮಾತಾಡ್ತೀನಿ, ಮನೇಲಾಗ್ಲಿ ಆಚೆ ಆಗ್ಲಿ ನಾನು ತುಂಬಾ ಮಾತಾಡ್ತೀನಿ ನನ್ನ ಜೊತೆ ಇರೋರ್ ಜೊತೆಲ್ಲ. ಬಟ್ ನಂಗೆ ಬ್ಲಾಗ್ ಅಲ್ಲಿ ಏನ್ ಮಾತಾಡ್ಬೇಕು, ಹೇಗ್ ಮಾತಾಡ್ಬೇಕು ನಂಗೆ ಗೊತ್ತಾಗ್ತಿಲ್ಲ. ಬಟ್ ಹೋಪ್ ನಿಮ್ಗೆ ಬ್ಲಾಗ್ಸ್ ಇಷ್ಟ ಆಗುತ್ತೆ. ಅಂಡ್ ಮುಂದೆ ಬರೋ ಬ್ಲಾಗ್ಸ್ ಅಲ್ಲೆಲ್ಲ ನಾನು ಆದಷ್ಟು ಎಂಟರ್ಟೈನ್ ಮಾಡೋ ತರ ಆಗ್ಲಿ, ನೋಡೋರ್ಗೆ ನಿಮಗ್ ಬೇಜಾರಾಗ್ಬಾರ್ದು ಆ ತರ ಕಂಟೆಂಟ್ ಇಟ್ಕೊಂಡು ನಾನು ಡೆಫಿನೆಟ್ಲಿ ಬ್ಲಾಗ್ ಮಾಡ್ತೀನಿ. ಸೊ ಕೀಪ್ ಸಪೋರ್ಟಿಂಗ್ ಗೈಸ್. ಇವಾಗ ಮಾಡ್ತಾ ಇರೋದು ಇಂಪ್ರೂವ್ ಆಗುತ್ತೆ. ಸೊ ಅಲ್ಲಿ ತನಕ ಸಪೋರ್ಟ್ ಮಾಡ್ತಾ ಇರಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಾಯ್.